ಇಟ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವ್ರಿಗೊತ್ತು ಅದರ ಕಷ್ಟ ಏನು ಸುಖ ಏನು ಅಂತ ಹೇಳಿ. ಆದ್ರೆ ಎಡಬಿಡದೆ ಛಲದಿಂದ ಮುನ್ನುಗ್ತಾ ಇರುವಂತದ್ದು ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದೀವಿ. ಮೊದಲನೇದಾಗಿ ತಾಯವ್ವ ಸಿನಿಮಾ ಏನನ್ನ ಹೇಳುತ್ತೆ, ಇದರ ಯಶಸ್ಸು, ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ದ ಹಾಗೆ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ಗೀತಾ ಪ್ರಿಯಾ ಮೇಡಮ್ ವಾಸ್ ದ ವೈಸ್ ಚೇರ್ಮನ್ ಆಫ್ ಕೃಪಾನಿಧಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಕೃಪಾನಿಧಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ನ ಮತ್ತೆ ತಾಯವ್ವ ಸಿನಿಮಾದ ಎರಡು ವಿಚಾರಗಳ ಒಂದು ಏವಿ ನಿಮಗೋಸ್ಕರ ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಅಷ್ಟೇ ಜನ್ಮ ನೀಡಿದಾಗ ತನ್ನ ಮಗು ಅಂತ ನೋಡ್ತಾಳೆ, ಆದ್ರೆ ಅಷ್ಟೇ ಪ್ರೀತಿಯಿಂದ ನೋಡುವಂತದ್ದು ಮತ್ತೊಬ್ಬ ಹೆಣ್ಣುಮಗಳು ಸೂಲಗಿತ್ತಿ ಆಗಿದ್ಲು ಆಗಿನ ಕಾಲದಲ್ಲಿ. ಇವತ್ತು ಡಾಕ್ಟರ್ಸ್ ಎಷ್ಟು ಖುಷಿ ಪಡ್ತಾರೆ ಅನ್ನೋದು ಕೂಡ ನಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಆದ್ರೆ ಆಗಿನ ಕಾಲದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೆಲ್ಲ ಸಾಧಾರಣವಾಗಿ ಇದ್ದಿದ್ದು ಮಿಡ್ ವೈಫ್. ಇವತ್ತಿಗೂ ನಮ್ಮನ್ನ ಅವ್ರು ಏನಾದ್ರು ನೋಡಿದ್ರೆ, ಅವ್ರು ಏನಾದ್ರು ತಾಯಿಗೆ ಹೆರಿಗೆ ಮಾಡಿಸಿದ್ರೆ ಎಷ್ಟು ಖುಷಿ ಪಡ್ತಾರೆ, ನನ್ನದೇ ಮಗು ಅನ್ನೋ ತರ. ಪ್ರತಿಯೊಂದು ಮಗು ಕೂಡ ಮುಖ್ಯವಾಗುತ್ತೆ. ಮತ್ತೆ ಈ ತಾಯವ್ವ ಸಿನಿಮಾದಲ್ಲಿ ಹೆಣ್ಣು ಮಕ್ಕಳಿಗೋಸ್ಕರ ಧ್ವನಿಯಾಗಿ ನಿಂತು ಎಷ್ಟು ಮುಖ್ಯ ಆಗುತ್ತೆ ಹೆಣ್ಣು ಮಗುವಿನ ಜನ್ಮ ಅಷ್ಟೇ ಅಲ್ಲ, ತನ್ನ ಬದುಕಿಗೆ ಮತ್ತೆ ಅವಳಿಗೆ ಬೇಕಾಗಿರುವಂತಹ ಆಸೆ ಆಕಾಂಕ್ಷೆಗಳನ್ನ ನೆರವೇರಿಸ್ತಾ ಮಾದರಿಯಾಗಿ ನಿಲ್ಲೋದಿಕ್ಕೆ ನಾವು ಅವಳಿಗೆ ಅವಕಾಶ ಮಾಡ್ಕೊಡ್ಬೇಕು ಅನ್ನೋಂತಹ ಮಾತನ್ನ ಹೇಳೋ ತಾಯವ್ವ ಸಿನಿಮಾದ ಒಂದು ಝಲಕ್ನ ನೀವು ನೋಡಿದ್ದಾಯ್ತು. ಸಾಧ್ಯವಾದ್ರೆ ಮುಂದೆ OTT ಬಂದಾಗ ಖಂಡಿತವಾಗ್ಲೂ ಕೂಡ ನೋಡ್ಲೇಬೇಕಾದಂತಹ ಸಿನಿಮಾ. ಜೋರಾದ ಚಪ್ಪಾಳೆ, ಅದ್ಭುತವಾದಂತಹ ನಟನೆ ಅಂತ ಸಾಕಷ್ಟು ಜನ ಹೇಳಿದ್ರು. ಸಾಕಷ್ಟು ಜನ ವಿದ್ಯಾರ್ಥಿಗಳು ನಮ್ಮ ಟರ್ನಿಂಗ್ ಪಾಯಿಂಟ್ ಅಂತ ಕೂಡ ಹೇಳಿದ್ರು. ಸಾಕಷ್ಟು ವಿಷಯಗಳು ನಾವು ನೋಡದೆ ಇರೋದು ಸಿನಿಮಾದಲ್ಲಿ ತೋರಿಸೋದಕ್ಕೆ ಸಾಧ್ಯ. ಇಷ್ಟು ಹೇಳ್ತಿದ್ದಾಗೆ ಮತ್ತೊಂದು ವಿಷಯ ನನ್ನ ಮನಸ್ಸಿಗೆ ಬಂತು, ಕೃಪಾನಿಧಿ. ಎಷ್ಟು ಅದ್ಭುತವಾಗಿದೆ ಈ ಶೀರ್ಷಿಕೆ. ಈಗ ಕೃಪೆ ನಿಧಿ, ನಮ್ಮ ಬದುಕು ಕೂಡ ಒಂದು ಕೃಪೆ, ಆ ತಾಯಿಯ ಕೃಪೆಯೇ ಆಗಿರುತ್ತೆ. ಮತ್ತೆ ನಿಧಿ, ಅದ್ಭುತವಾದಂತಹ ಹೆಸರು ಕೃಪಾನಿಧಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಈಗ ಹೆಚ್ಚು ಸಮಯವನ್ನ ತೆಗೆದುಕೊಳ್ಳದೇನೆ ವೇದಿಕೆಯ ಮೇಲೆ ಪ್ರೀತಿಯಿಂದ ಬರ್ಮಾಡ್ಕೊಳ್ಳೋಣ ನಮ್ಮ ಕೃಪಾನಿಧಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ನ ವೈಸ್ ಚೇರ್ಪರ್ಸನ್ ಆಗಿರುವಂತಹ ಶ್ರೀಮತಿ ಗೀತಾ ಪ್ರಿಯಾ ಅವರನ್ನ ಹಾಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಿದ್ದ ಹಾಗೆ ಅವರ ಬಗ್ಗೆ ಒಂದಿಷ್ಟು ವಿಚಾರನ ತಿಳ್ಕೊಳ್ಳಬೇಕು. MBA ಓದ್ತಾರೆ, ನಂತರ ಏನನ್ನಾದ್ರೂ ಬದುಕಿನಲ್ಲಿ ಸಾಧಿಸಬೇಕು ಅನ್ನುವಂತಹ ಛಲ, ನಂತರ ಈ ಕೃಪಾನಿಧಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ನ ಹುಟ್ಟು ಹಾಕ್ತಾರೆ ಅವರ ಪತಿಯ ಜೊತೆಗೆ, ಡಾಕ್ಟರ್ ಸುರೇಶ್ ನಾಗ್ಪಾಲ್ ಅವರ ಜೊತೆಗೆ. ನಂತರ ಈ ಒಂದು ಇನ್ಸ್ಟಿಟ್ಯೂಷನ್ ಹಿಂತಿರುಗಿ ನೋಡಿದ್ದೇ ಇಲ್ಲ. ಹಾಗೆ ಒಬ್ಬ ಗಾಯಕಿ, ಶಿಕ್ಷಣ ತಜ್ಞೆ, ಇನ್ನು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಇವರ ಮಾತುಗಳನ್ನು ಕೇಳಿ ಸಾಕಷ್ಟು ಜನ ಇನ್ಸ್ಪೈರ್ ಆಗಿರುವಂತದ್ದು ಕೂಡ ಇದೆ. ಸಮಾಜ ಸೇವಕಿ, ಆದ್ರೆ ಶಿಕ್ಷಣ ತಜ್ಞೆಯಾಗಿ ಓದೋದಕ್ಕೆ ಬರುವಂತಹ ಮಕ್ಕಳಿಗೆ ಮಾತ್ರ ನಾನೇನೋ ಬದಲಾವಣೆ ತಂದ್ರೆ ಸಾಕಾಗೋದಿಲ್ಲ. ಎಷ್ಟೋ ಜನ ಈ ಒಂದು ಆಕ್ಸೆಸ್ ಇಲ್ಲದೆ ಇರುವಂತವ್ರನ್ನ ಅಥವಾ ಇದರ ಪರಿಚಯ ಇಲ್ಲದೆ ಇರೋರಿಗೆ ನಾನು ತಿಳಿಸ್ಬೇಕು ಸಂದೇಶನ ಅಂತ ಹೇಳಿ ಈ ಸಿನಿಮಾದ ಮುಖಾಂತರ, ತಾಯವ್ವ ಸಿನಿಮಾದ ಮುಖಾಂತರ ಮುಖ್ಯ ಪಾತ್ರದಲ್ಲಿ ಆಕ್ಟ್ ಮಾಡ್ತಾ ಈ ಸಿನಿಮಾದಲ್ಲಿ ನಟಿಸಿ ಎಷ್ಟೋ ಜನರ ಬದುಕನ್ನ ನಾಟುವಂತಹ ಒಂದು ಪ್ರಯತ್ನ ನಡೆಯುತ್ತೆ. ಆ ಪ್ರಯತ್ನಕ್ಕೆ ಖಂಡಿತ ಚಪ್ಪಾಳೆ ಪ್ರತಿಯೊಬ್ಬರನ್ನು ಕೂಡ ಬರಲೇಬೇಕಾಗುತ್ತೆ. MBA ಓದಿದ್ದಾಯ್ತು, 40 ವರ್ಷಗಳ ಈ ಕೃಪಾನಿಧಿ ಇನ್ಸ್ಟಿಟ್ಯೂಷನ್ಸ್ ನ ದಂಪತಿ ಸಮೇತ ಅದ್ಭುತವಾಗಿ ನಡೆಸ್ತಾ ಬಂದಿದ್ದಾರೆ. ಇನ್ನು ಹೆಣ್ಣು ಅಂತ ಹೇಳಿದಾಗ ಪ್ರಕೃತಿ, ಸುಮ್ನೆ ಬಾಯಿ ಮಾತಲ್ಲಿ ಪ್ರಕೃತಿ ಅಂತ ಹೇಳಿದ್ರೆ ಸಾಕಾಗೋದಿಲ್ಲ, ಅದನ್ನ ಮಾಡಿ ತೋರಿಸ್ಬೇಕು ಅಂತ ನಂಬುವಂತಹ ಈ ದಂಪತಿ, ಅದರಲ್ಲೂ ಗೀತಮ್ಮ ಅಂತ ಹೇಳ್ಬೋದು. ಈ ಕ್ಯಾಂಪಸ್ ಹೋದ್ರೆ ಸುಮಾರು 807 ಜನರಿಂದ ಸ್ಟಾರ್ಟ್ ಆದಂತಹ ಒಂದು ಸ್ಕೂಲ್, ಕಾಲೇಜ್ ಇವತ್ತು 10,000 ಜನ ವಿದ್ಯಾರ್ಥಿಗಳಿದ್ದಾರೆ. ಅಷ್ಟೇ ಅಲ್ಲ, ಈ ಕ್ಯಾಂಪಸ್ ಬಂದ್ರೆ ನಮ್ಗೆ ಮೈಜೂಮ್ ಅನ್ಸುತ್ತೆ, ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ, ಪ್ರಕೃತಿಗೆ ಎಷ್ಟೊಂದು ಮಹತ್ವ ನೀಡ್ತಾ ಇದ್ದಾರೆ ಅಂತ ಹೇಳಿ. ಮುಂದಿನ ಸಿನಿಮಾ ಯಾವ್ದು ಅಂತ ಕೇಳ್ಬೋದಾ? ಪ್ರಕೃತಿ ಸುತ್ತ ಇರುತ್ತಾ? ಆಗುತ್ತೆ. ಹಾಗೆ ಅವರಿಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಸಿಕ್ಕಿದಾವೆ. ತಂದು ಸಾಕಷ್ಟು ಜನ ಇವರ ಈ ಒಂದು ವಿಶೇಷವಾದಂತಹ ಕೆಲಸವನ್ನ ಗುರುತಿಸಿ ಅವರಿಗೆ ಸಾಕಷ್ಟು ಪ್ರಶಸ್ತಿಯನ್ನು ಕೂಡ ನೀಡಿದ್ದಾರೆ. ಇಷ್ಟೆಲ್ಲ ಓದಿ ಶಿಕ್ಷಣ ತಜ್ಞೆಯಾಗಿ ಹೆಸರು ಮಾಡಿದ್ದು ಅಲ್ಲದೆ ಈಗ ಚಿತ್ರ ನಟಿಯೂ ಕೂಡ ಹೌದು. ನಮ್ಮ ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಚೊಚ್ಚಲ ಸಿನಿಮಾ ಇದು ತಾಯವ್ವ ಮುಖಾಂತರ. ಹಾಗೆ ಆಕೆಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳು: ವಿಷನರಿ ಲೀಡರ್ ಇನ್ ಎಜುಕೇಶನ್ ಅಂಡ್ ಫಿಲಾಂಥ್ರಫಿ, ಟೈಮ್ಸ್ ಪವರ್ ವಿಮೆನ್ ಕಾಂಕ್ಲೇವ್ 2025ರಲ್ಲಿ, ಹಾಗೆ ವಿಮೆನ್ ಲೀಡರ್ ಆಫ್ ದ ಇಯರ್ featured among inspirational women leaders in India, Women Empowerment Award 2022 presented by Dr. Sudhakar, former Health Minister of Karnataka. ಹಾಗೆ ಮಹಿಳಾ ಮಾಣಿಕ್ಯ ಪ್ರಶಸ್ತಿ 2025 by News First Channel. ಹಾಗೆ Women Power Award CNBC TV 18 ಇಂದ featured by Femina Miss India under the feature category. ಅಷ್ಟೇ ಅಲ್ಲ, ಇತ್ತೀಚೆಗೆ ನಡೆದಿರುವಂತಹ ರಿಪಬ್ಲಿಕ್ ಸಂಗಮ ಕಾರ್ಯಕ್ರಮದಲ್ಲೂ ಕೂಡ
ಮಹಿಳಾ ಸಾಧಕಿ ಅನ್ನುವಂತಹ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಹೃತ್ಪೂರ್ವಕ ಅಭಿನಂದನೆಗಳು ಗೀತಾಪ್ರಿಯ ಮೇಡಮ್ ಅವರಿಗೆ. ಇಷ್ಟೆಲ್ಲ ಹೇಳ್ತಿದ್ದ ಹಾಗೆ ನಾನೇ ಮಾತಾಡ್ತಿದ್ರೆ ಕಾರ್ಯಕ್ರಮ ಮುಗ್ದು ಹೋಗ್ಬಿಡುತ್ತೆ. ಧನ್ಯವಾದಗಳು. ಆದ್ರೆ ಪ್ರತಿ ಮಾತನ್ನು ನಾನಿವಾಗ ಆಡೋದಿಕ್ಕಾಗೋದಿಲ್ಲ, ನಿಮ್ ಮಾತನ್ನು ಕೇಳೋದಿಕ್ಕೆ ಕಾಯ್ತಿದ್ದೀನಿ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಗೌರವ ಅರ್ಪಣೆಯನ್ನ ನಾವು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆ ಮೇಲೆ ಬರೋದಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ ಶ್ರೀಯುತ ಲಹರಿ ವೇಲು ಅವರು. ಆಡಿಯೋ ಲೇಬಲ್ ಅಂತ ಹೇಳಿದಾಗ ನಾವು ಬೆಳಿಬೇಕಾದ್ರೆ ಗೊತ್ತಿದ್ದು ಇದೇ ಹೆಸರು. ಇವತ್ತಿಗೂ ಆಡಿಯೋ ಲೇಬಲ್ ಅನ್ನೋ ಹೆಸರನ್ನ ಹೇಳಿದಾಗ ಇದೇ ಹೆಸರು ಬರುತ್ತೆ. ಲಹರಿ ವೇಲು ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಆತ್ಮೀಯವಾದ ಸ್ವಾಗತ. ಅದರ ಜೊತೆಯಲ್ಲಿ ವೇದಿಕೆ ಮೇಲೆ ಬರ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಿರ್ದೇಶಕರಾಗಿರುವಂತಹ ಹರಿಪ್ರಸಾದ್ ಅವರು ವೇದಿಕೆ ಮೇಲೆ ಬರಬೇಕು. ಪದವಿ ಪೂರ್ವ ಸಿನಿಮಾದ ನಿರ್ದೇಶಕರು, ಸಾಕಷ್ಟು ಜನ ನಿರ್ದೇಶಕರು, ಸಂಗೀತ ತಜ್ಞರು, ಹಾಗೆ ಸಂಗೀತ ನಿರ್ದೇಶಕರಾಗಿರ್ಬೋದು, ಸಾಹಿತಿಗಳು ಈ ಕಾರ್ಯಕ್ರಮಕ್ಕೆ ಬೆಸ್ಟ್ ವಿಶಸ್ ನ ತಿಳಿಸಿದ್ದಾರೆ. ಅವರು ಬರುವಂತವರಿದ್ರು. ಎಸ್, ಹರಿಪ್ರಸಾದ್ ಅವರು ದಯವಿಟ್ಟು ವೇದಿಕೆಯ ಮೇಲೆ ಬನ್ನಿ. ಹಾಗೆ ಇವರ ಜೊತೆಯಲ್ಲಿ ಕೆ ಕಲ್ಯಾಣ್ ಸರ್ ವೇದಿಕೆಯ ಮೇಲೆ ಬರ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಬಂದಿದ್ರೆ ಜೋರಾದ ಚಪ್ಪಾಳೆ ಈಗ ಬರಲೇಬೇಕಾಗಿರೋದು. ಆತ್ಮೀಯವಾಗಿ ಅಭಿನಂದಿಸ್ತಾ ಮತ್ತಷ್ಟು ಸಿನಿಮಾಗಳು, ಮತ್ತಷ್ಟು ಬದುಕನ್ನ ಮುಟ್ಟಲಿ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಿಮ್ಮ ಬದುಕಿನಲ್ಲಿ ಬಂದಿರೋರಿಗೆ ನೀವು ಇನ್ಸ್ಪೈರ್ ಮಾಡೋ ಹಾಗಾಗ್ಲಿ, ಪ್ರೇರಣೆ ಆಗ್ಲಿ ಅಂತ ವಿಶ್ ಮಾಡ್ತಾ ಇದ್ದೀವಿ. ಜೋರಾದ ಚಪ್ಪಾಳೆಯೊಂದಿಗೆ ಗೀತಾಪ್ರಿಯ. ಬಹುಶಃ ಒಳ್ಳೊಳ್ಳೆ ಹೆಸರುಗಳೇ ನಿಮ್ಮನ್ನ ಆಯ್ಕೆ ಮಾಡ್ತಿದ್ರು. ಕೆ ಕಲ್ಯಾಣ್ ಸರ್ ಈಗ ಬರ್ತಾ ಇದ್ದಾರೆ. ನಮ್ಮ ಪ್ರೇಮ ಕವಿ ಕೆ ಕಲ್ಯಾಣ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. 3000ಕ್ಕೂ ಹೆಚ್ಚು ಹಾಡುಗಳನ್ನ ಬರೆದು ಸಂಗೀತ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ ಸಾಕಷ್ಟು ಸಿನಿಮಾಗಳಿಗೆ. ಜೋರಾದ ಚಪ್ಪಾಳೆಯೊಂದಿಗೆ ಕೆ ಕಲ್ಯಾಣ್ ನಮ್ಮ ಪ್ರೇಮ ಕವಿ. ಅಮೃತ ವರ್ಷಿಣಿ, ನಮ್ಮೂರ ಮಂದಾರ ಹೂವೆಯಿಂದ ಪ್ರಾರಂಭವಾಗಿರುವಂತದ್ದು, ಸಾಕಷ್ಟು ಜನ ಸಂಗೀತ ನಿರ್ದೇಶಕರ ಜೊತೆಗೆ ಕೆಲಸ ಮಾಡಿರುವಂತಹ ಅನುಭವ. ದಯವಿಟ್ಟು ಮ್ಯಾಮ್ಗೆ ನೀಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಪುಷ್ಪಗುಚ್ಛವನ್ನ. ಥ್ಯಾಂಕ್ ಯು. ವೇದಿಕೆ ಮೇಲಿರುವಂತಹ ಪ್ರತಿಯೊಬ್ಬರಿಗೂ ಕೊಡುವ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ದಯವಿಟ್ಟು ಸರ್ ಒಂದು ಚಿಕ್ಕ ಫೋಟೋ. ಮ್ಯಾಮ್, ಒಂದು ಪ್ರಶ್ನೆ ಇವಾಗ. ಗೀತಾಪ್ರಿಯ, ಕೃಪಾನಿಧಿ, ತಾಯವ್ವ, ಈ ಹೆಸರುಗಳೆಲ್ಲ ನಿಮ್ಮನ್ನು ಹುಡುಕ್ತಾ ನೀವು ಹುಡ್ಕೊಂಡು ಹೋಗಿದ್ದ? ಹೆಸರುಗಳೆಲ್ಲ ನನ್ನ ಹುಡ್ಕೊಂಡು ಬಂದಿದೆ. ನಾನು ಖಂಡಿತ ಯಾವ್ದನ್ನು ಏನಕ್ಕೂ ಇದುವರೆಗೂ ಹುಡ್ಕೊಂಡು ಹೋಗಿಲ್ಲ, ಅದೇ ಹುಡ್ಕೊಂಡು ಬಂದಿದೆ ಎಲ್ಲ ನನ್ನ. ತುಂಬಾ ಖುಷಿ ಆಗುತ್ತೆ. ಈಗ ನಾನ್ ಮಾತಿಗೆ ಸ್ವಲ್ಪ ಬ್ರೇಕ್ ಕೊಡ್ತಾ ಇದ್ದೀನಿ. ಆದ್ರೆ ಖಂಡಿತವಾಗಿಯೂ ನಿಮ್ಮ ಜರ್ನಿ, ಕೃಪಾನಿಧಿ ಕಾಲೇಜ್ ಆಗಿರ್ಬೋದು, ತಾಯವ್ವ ಆಗಿರ್ಬೋದು, ಎಷ್ಟೋ ಲಕ್ಷಾನುಗಟ್ಟಲೆ ವಿದ್ಯಾರ್ಥಿಗಳನ್ನ ಭೇಟಿಯಾಗಿದ್ದೀರಿ, ಅವ್ರ ತಂದೆ ತಾಯಿಯನ್ನ ಭೇಟಿಯಾಗಿದ್ದೀರಿ. ಭೇಟಿ ಮಾಡಿದವರ ಮೇಲೆಲ್ಲ ಒಂದು ಪ್ರಭಾವನ ಬೀರಿರೋದು ಖಂಡಿತ. ಸೊ ನಿಮ್ಮ ಅನುಭವ? ಡೆಫಿನೆಟ್ಲಿ ಪ್ರತಿಯೊಬ್ಬ ಬಂದಿರ್ತಕ್ಕಂಥ ಆತ್ಮೀಯರಿಗೂ ಮತ್ತೆ ಮಾಧ್ಯಮದವರಿಗೂ ಮತ್ತೆ ಇಲ್ಲಿ ಇರತಕ್ಕಂಥ ಗಣ್ಯರಿಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನ ತಿಳಿಸ್ತೀನಿ. ತಾವೆಲ್ಲ ಬಂದು ಈ ದಿನ ಯು ಮೇಡ್ ದಿಸ್ ಪ್ರೋಗ್ರಾಮ್ ಸೋ ಇಂಟ್ರೆಸ್ಟಿಂಗ್ ಅಂಡ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದೋಸ್ ಥಿಂಗ್ಸ್ ಅಂಡ್ ಎಸ್ಪೆಷಲಿ ಥ್ಯಾಂಕ್ ಶ್ರೀ ಕಲ್ಯಾಣ್ ಜಿ, ಆಮೇಲೆ ಲಹರಿ ವೇಲು, ಮತ್ತೆ ಬಂದಿರ್ತಕ್ಕಂಥ ಬೇರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸಿಲ್ಕ್ ಮಂಜಣ್ಣ, ಎಲ್ಲರಿಗೂ ನನ್ನ ಥ್ಯಾಂಕ್ಸ್. ಮತ್ತೆ ಈ ದಿನ ಏನಂದ್ರೆ ನಾವು ಶುರು ಮಾಡಿದ್ದು ಕಾಲೇಜ್ ಇನ್ಸ್ಟಿಟ್ಯೂಷನ್ ಇಂದ. ಅದು ಎಲ್ಲ ಇದು ದಿಸ್ ಇಸ್ ಪಾಸಿಬಲ್ ಬಿಕಾಸ್ ಆಫ್ ಮೈ ಹಸ್ಬೆಂಡ್ ಥಾಟ್ ಇಸ್ ಗಾಟ್ ಅ ಬಿಗ್ ಥಿಂಕಿಂಗ್. So this all credit goes to him for starting the college. That is his idea. Infrastructure, building the institutions and the campus and the environmental construction, everything is done by me. So we both have, collaborated the institution to bring up to this stage. We started with 7 students and then it became 27. I don't know why 7 is so important. So it's 7 to 27 and 27 to 7,000, then it became 10,000 now. So we are having children of 10,000 with us, and it's of course everything inclusive of post-graduation, research, and also we have CBSE school which is there with the 2,000 students, children are studying there. This is how our journey started, and after that everything academics and the school and all those things were going on.
this program became just, I mean, this movie has become just all of a sudden a kind of a surprise or shock, you can tell me. I myself was not knowing ನಾನು ಈ ಮೂವಿನಲ್ಲಿ ಆಕ್ಟ್ ಮಾಡ್ತೀನಿ ಅಂತಾನು ಅನ್ಕೊಂಡಿರ್ಲಿಲ್ಲ, ಏನೂ ಇಲ್ಲ. ಇಟ್ಸ್ ಎ ಕೋಇನ್ಸಿಡೆನ್ಸ್. ಐ ಕ್ಯಾನ್ ಕಾಲ್ ಇಟ್ ಆಸ್ ಅನ್ ಆಕ್ಸಿಡೆಂಟಲ್ ಆಕ್ಟ್ರೆಸ್ because it just happened to me. Someone told me the story. I said okay, ತುಂಬಾ ಚೆನ್ನಾಗಿದೆ story and it's a social impact, why not help it to. I just taken a thing because I'm not that camera conscious ಏನilla nanu. I can act anta gottaitu, because if you are really having a fearful, then I have to have a second thought whether to act or not anta. But nange camera conscious illde irodrinda nanu opkonde. Then incidentally, then when I sent my voice to the music director, he said that ma'am you can sing ಅಂತ ಹೇಳಿದಾಗ ನಾನು ಬಿಟ್ ಸಾಂಗ್ಸ್ ಕೂಡ ಹಾಡಿದ್ದೀನಿ. ಅದರಲ್ಲಿ 11 ಬಿಟ್ ಸಾಂಗ್ಸ್ ಇದೆ. ಸೊ ಹಾಗಾಗ್ಬಿಟ್ಟು ದಿಸ್ ಇಸ್ ಹೌ ಇಟ್ ಹ್ಯಾಪನ್ and I'm really enjoying thoroughly with all these things and also meeting all the film industry people. It's a great experience. ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ನೀವೆಲ್ಲ ಬಂದು ಇವತ್ತು ಈ ಸಕ್ಸಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ನನ್ನ ಬೆಸ್ಟ್ ವಿಶಸ್ ಹೇಳ್ತಾ ಇದ್ರು. ಅದಕ್ಕಿಂತ ಜಾಸ್ತಿ ಯಾವುದು ಇದು ಲಿಮಿಟ್ಲೆಸ್ ಎಂಜಾಯ್ಮೆಂಟ್. ದಟ್ ಇಸ್ ರಿಯಲಿ ಥ್ಯಾಂಕ್ ಯು ಸೋ ಮಚ್. ಎಸ್, ಮುಂದೆ ಅದೇ ಹೇಳಿದ್ದು, ಯಾವುದಕ್ಕೂ ನಾನು ಒಂದು ಲಿಮಿಟೇಷನ್ಸ್ ಅಥವಾ ಬೌಂಡ್ರಿ ಹಾಕಿಲ್ಲ. ಅಕಸ್ಮಾತ್ ಒಳ್ಳೆ ಸೋಷಿಯಲ್ ಇಂಪ್ಯಾಕ್ಟ್ ವಿಚ್ ರೆಸೊನೇಟ್ಸ್ ಟು ಮೈ ಹಾರ್ಟ್ ಯಾವ್ದಾದ್ರು ಸ್ಟೋರಿ ಬಂದ್ರೆ ಖಂಡಿತ ಮಾಡ್ತೀನಿ. ಆಲ್ರೆಡಿ ದೇರ್ ಇಸ್ ಸಮ್ ಬ್ಯೂಟಿಫುಲ್ ಸ್ಟೋರಿ ಗೋಯಿಂಗ್ ಆನ್, ಸೊ ವೈ ನಾಟ್. ಎಸ್, ಹಾ ಹಾ ಹಾ, ಡೆಫಿನೆಟ್ಲಿ ಎಜುಕೇಶನ್ ಬಟ್ಟಂತೆ ಒಂದು ಸಿನಿಮಾ ಮಾಡ್ಬೇಕು ಅಂತ ಆಲ್ರೆಡಿ ನಮ್ಮ ಮೈಂಡ್ ಅಲ್ಲಿ ಇದೆ. ಅದಕ್ಕೋಸ್ಕರ ನಾವು ಸ್ಟೋರಿ ಕೂಡ ತಯಾರು ಮಾಡ್ಲಿಕ್ಕೆ ಇದ್ ಮಾಡಿದೀವಿ. ಅದಾಗೆ ಆಗುತ್ತೆ ಖಂಡಿತ. ಅದು ಒಳ್ಳೆ ಕ್ವೆಶ್ಚನ್ ಕೇಳಿದೀರಾ ನೀವು. ಇದು ನಮ್ಮ ಮೈಂಡ್ ಅಲ್ಲಿ ಆಲ್ರೆಡಿ ಇದೆ ಇದು. ಥ್ಯಾಂಕ್ ಯು ಸೋ ಮಚ್. ಎಸ್, ಎನಿಥಿಂಗ್? Actually, more than an actress, what I can say is I sent some kind of a social message anta heli bala khushi ide, but the outcome has become an actor. But otherwise, I'm enjoying thoroughly to send beautiful message, educating through the cinema. I'm enjoying it. ಹೌದು. Oh, they are all really feeling great for me, ಪ್ರದೀಪ್. ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ನೀವೇನೋ ಔಟ್ ಆಫ್ ಸಿಲೆಬಸ್ ಅಂತ ಮೂವಿ ಮಾಡ್ಬಿಟ್ರಿ, ಆದ್ರೆ ಎಲ್ಲ ಸಿಲೆಬಸ್ಸೇ ಓದ್ತಾ ಇದ್ದಾರೆ ಅವರು. ಕರೆಕ್ಟ್. ಆಕ್ಚುಲಿ ನನ್ನ ಹೆಸರು ಬರೀ ಜಸ್ಟ್ ಗೀತಾ. ಮದುವೆ ಆದ್ಮೇಲೆ ಗೀತಾ ನಾಗ್ಪಾಲ್ ಆಯ್ತು. ಯಾಕೆಂದ್ರೆ ಮೈ ಹಸ್ಬೆಂಡ್ ಈಸ್ ಫ್ರಮ್ ಡೆಲ್ಲಿ. ಓಕೆ, ಐ ಮ್ಯಾರಿಡ್ ಪಂಜಾಬಿ ಗಾಯ್. ಸೊ ಮೈ ನೇಮ್ ಬಿಕೇಮ್ ಗೀತಾ ನಾಗ್ಪಾಲ್. ಅದಾದ್ಮೇಲೆ ಮೂವಿಗೆ ಬಂದಾಗ ಗೀತಾ ಪ್ರಿಯಾ ಅಂತ ಹೇಳಿದ್ರು. ಬಟ್ ಇಟ್ಸ್ ಬ್ಯೂಟಿಫುಲ್ ನೇಮ್. ಮುಂಚೆ ಒಬ್ರು ಇದ್ರಲ್ಲ ಗೀತಾ ಪ್ರಿಯಾ ಅಂತ ಹೇಳಿ, ಐ ಆಮ್ ಲವಿಂಗ್ ಇಟ್. ರಿಯಲಿ ಚೆನ್ನಾಗಿದೆ. ಎನಿ ಕ್ವೆಶ್ಚನ್ಸ್? ಹಾ ಹಾ, ಥ್ಯಾಂಕ್ ಯು. ಬಟ್ ನಾನು ಯಾವ ತರದ್ದು ವೈಲೆನ್ಸ್ ಮೂವಿಲಿ ಇಷ್ಟಪಡೋದಿಲ್ಲ. ವೈಲೆನ್ಸ್ ಆಗ್ಲಿ ಅಥವಾ ಹೊಡೆದ ಅದೆಲ್ಲ ತುಂಬಾ ಜನ ಇದ್ದಾರೆ ಮಾಡ್ಲಿಕ್ಕೆ. ಕಮರ್ಷಿಯಲ್ ಆಸ್ಪೆಕ್ಟ್ ತುಂಬಾ ಜನ ಇದ್ದಾರೆ. ದ ಫಿಲ್ಮ್ ಇಂಡಸ್ಟ್ರಿ ಇಸ್ ಎಂಟೈರ್ಲಿ ಇಂಟ್ರೆಸ್ಟೆಡ್ ಇನ್ ಕಮರ್ಷಿಯಲ್ ಮೂವೀಸ್, ಅಥವಾ ತುಂಬಾ ಫೈಟ್ಸ್ ಆಗ್ಲಿ ಏನೇನೋ ಬೇರೆ ತರ ಆಲ್ ದೀಸ್ ಕೈಂಡ್ ಆಫ್ ಶೋಷಣೆ ತರ ಮಾಡ್ತಾರೆ. ಬಟ್ ನನಗೆ ಬೇರೆ ಲೈನಲ್ಲಿ ಹೋಗ್ಬೇಕು ಅಂತ ಇಷ್ಟ ಇದೆ. ಯಾವುದು? ಹಾ ಹಾ ಹಾ, ಎಸ್, ಯಾ, that's true. That's what, because now education itself is a message oriented, transform ಮಾಡೋದು children na, so that will be a kind of a resonance with my, yeah, that's both I enjoyed. I can't say anything, but because really singing is also very interesting. ತುಂಬಾ ಚೆನ್ನಾಗಿರುತ್ತೆ actually. So I really enjoyed both. Yeah. Yeah, Geeta, sing something. Yeah, huh? Oh, wow, what? Okay, ನಂದು ಯಾಕೆ ಬರ್ತೀನಿ. ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಕ್ಕೆ,
ಕೂಸು ಕಂದಯ್ಯ ಒಳ ಹೊರಗೆ, ಕೂಸು ಕಂದಯ್ಯ ಒಳ ಹೊರಗೆ ಆಡಿದರೆ ಬೀಸಣಿಗೆ ಗಾಳಿ ಸುಳಿದಾವ, ಬೀಸಣಿಗೆ ಗಾಳಿ ಸುಳಿದಾವ. ದಿಸ್ ಇಸ್ ಫೋಕ್ ಸಾಂಗ್. Thank you. Thank you so much, ma'am. Every little efforts make you fly if you dream to go high and high ಅಂತ ಹೇಳ್ತಾರೆ. ಬಹುಶಃ ಯಶಸ್ಸು ಅನ್ನೋದು ಪ್ರತಿಯೊಬ್ಬರ ಡೆಫಿನಿಷನ್ ಕೂಡ ಬದಲಾಗಿರುತ್ತೆ. ಆದ್ರೆ ಯಶಸ್ಸು ನಮ್ಮ ಪ್ರಕಾರ ತಾಯವ ಸಿನಿಮಾ ತಂಡ ಅಥವಾ ಇಡೀ ಕೃಪಾನಿಧಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿದಾಗ ಎಷ್ಟೇ ಜನರ ಬದುಕಿನ ಮೇಲೆ ಮನಸ್ಸಿನ ಮೇಲೆ ನಾವು ಪ್ರಭಾವ ಬೀರಿದ್ದೀವಿ ಅಂತ ಹೇಳಿ ಜೋರಾದ ಚಪ್ಪಾಳೆಯೊಂದಿಗೆ ಗೀತಾಪ್ರಿಯಾ ಮೇಡಮ್ಗೆ ಧನ್ಯವಾದಗಳನ್ನ ಹೇಳ್ತಿದ್ದ ಹಾಗೆ ವೇದಿಕೆ ಮೇಲೆ ಈಗ ಬರ್ಮಾಡ್ಕೊಳ್ಳೋಣ. ಗೀತಾಪ್ರಿಯಾ ಮೇಡಮ್ ವೈಸ್ ಚೇರ್ಪರ್ಸನ್ ಆಫ್ ಕೃಪಾನಿಧಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಹಾಗೆ ಗಾಯಕಿ, ನಟಿ, ಶಿಕ್ಷಣ ತಜ್ಞೆ, ಇವರೆಲ್ಲ ಇಷ್ಟೆಲ್ಲ ಡೆಫಿನಿಷನ್ಸ್ ಗಳನ್ನ ಹೇಳ್ತಾ ನಿಮ್ಮ ಪತಿಯಾಗಿರುವಂತಹ ಡಾಕ್ಟರ್ ಸುರೇಶ್ ನಾಗ್ಪಾಲ್, ಹೂ ಇಸ್ ದ ಚೇರ್ಮನ್ ಆಫ್ ಕೃಪಾನಿಧಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹೂ ಇಸ್ ಅ ಬಿಗ್ ಸಪೋರ್ಟ್. ಈ ಸಿನಿಮಾನ ಮಾಡ್ಬೇಕು ಅಂತ ಹೇಳಿದಾಗ ಎಷ್ಟೇ ನಮ್ಗೆ ಸಪೋರ್ಟ್ ಮಾಡಿದ್ರು ಮಾಡದೇ ಇದ್ರು ನಾವು ಹೇಗಾದ್ರೂ ಮಾಡ್ಬೋದು, ಆದ್ರೆ ಒಂದು ಮಾರಲ್ ಸಪೋರ್ಟ್ ನಮ್ಮ ಬದುಕಿನಲ್ಲಿ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಿಂದ ಇದ್ದಾಗ ಅದರ ಖುಷಿನೇ ಬೇರೆದಾಗಿರುತ್ತೆ. ಅಂಡ್ ಈ ಸಕ್ಸಸ್ಗೆ ಅದು ಕೂಡ ಕಾರಣ ಅಂತ ಅನ್ಕೊಳ್ತೀನಿ, ಆ ಮಾರಲ್ ಸಪೋರ್ಟ್. ಜೋರಾದ ಚಪ್ಪಾಳೆಯೊಂದಿಗೆ ಬರ್ಮಾಡ್ಕೊಳ್ಳೋಣ ಡಾಕ್ಟರ್ ಸುರೇಶ್ ನಾಗ್ಪಾಲ್ ಹಾಗೆ ಈ ದಂಪತಿಗಳು. ಈಗ ಬಂದಿರುವಂತಹ ನಮ್ಮ ಗೆಸ್ಟ್ ಗಳನ್ನ ಸನ್ಮಾನ ಮಾಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಮೊದಲನೆಯದಾಗಿ ಪ್ರೇಮ ಲೋಕ ಒಂದು ಹ್ಯೂಜ್ ಹಿಟ್ ಆಗುತ್ತೆ ಲಹರಿ ಮ್ಯೂಸಿಕ್ ನಿಂದ, ಅಂಡ್ ಒಂದು ವಂಡರ್ಫುಲ್ ಎಕ್ಸ್ಪೆರಿಮೆಂಟಲ್ ಮ್ಯೂಸಿಕ್ ಥೀಮ್ ಕೂಡ ಆಗುತ್ತೆ. ಲಹರಿ ಮ್ಯೂಸಿಕ್ ನ ವೇಲು ಅವರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸಾಕಷ್ಟು ಸಿನಿಮಾಗಳಿಗೆ ಧ್ವನಿಯಾಗಿ ಸಂಗೀತದ ಲಹರಿಯನ್ನ ಪ್ರಪಂಚದಾದ್ಯಂತ ಹಬ್ಬಿಸಿರುವಂತಹ ಈ ಒಂದು ಸಂಸ್ಥೆ MRT ಮ್ಯೂಸಿಕ್ ಸ್ಟುಡಿಯೋಸ್ ನ ಕೂಡ ಹುಟ್ಟಾಕ್ತು. ಜೋರಾದ ಚಪ್ಪಾಳೆಯೊಂದಿಗೆ ನಿಮ್ಮ ಬೆಂಬಲ ಸದಾಕಾಲ ಹೀಗೆ ಇರಲಿ ಅಂತ ಹೇಳಿ ನಾವು ಪ್ರಾರ್ಥಿಸ್ತೀವಿ. ಧನ್ಯವಾದಗಳು ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಹಾಗೆ ನಿಮ್ಮ ಬೆಂಬಲ ಯಾವಾಗ್ಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ವೇದಿಕೆ ಮೇಲೆ ಪ್ರೀತಿಯಿಂದ ಬರ್ಮಾಡ್ಕೊಳ್ಳೋಣ. ಸಾಕಷ್ಟು ಸಮಯ ಆಯ್ತು ಇವರನ್ನು ಕೂಡ ನಾವು ತೆರೆ ಮೇಲೆ ಕಂಡು, ಆದ್ರೆ ಇವರು ನಟಿಸಿರುವಂತಹ ಸಿನಿಮಾಗಳನ್ನ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಪ್ರಖ್ಯಾತ ನಟ ನಿರ್ದೇಶಕ ಶ್ರೀ ಸುರೇಶ್ ಹೆಬ್ಳಿಕರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ದಯವಿಟ್ಟು ಬರಬೇಕು ಸರ್ ವೇದಿಕೆ ಮೇಲೆ. ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ಕಿದೆ ಇವರಿಗೆ. ಕಾಡಿನ ಬೆಂಕಿ ಸಿನಿಮಾ ಆಗಿರ್ಬೋದು, ಸಾಕಷ್ಟು ನಮ್ಮ ಪ್ರಕೃತಿಗೆ ತಕ್ಕಂತೆ ಪ್ರಕೃತಿಯನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸಿನಿಮಾಗಳನ್ನ ಇವರು ನಿರ್ದೇಶಿಸಿದ್ದಾರೆ, ಆಕ್ಟ್ ಮಾಡಿದ್ದಾರೆ. ಹಾಗೆ ಒಂದು ಸ್ವಲ್ಪ ಹೊತ್ತಿನ ಮುಂಚೆ AVಯಲ್ಲೂ ಕೂಡ ಇವರನ್ನ ನಾವು ನೋಡಿದ್ವಿ. ಜೋರಾದ ಚಪ್ಪಾಳೆಯೊಂದಿಗೆ ಸುರೇಶ್ ಹೆಬ್ಳಿಕರ್ ಸರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದೀವಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಗೀತಾಪ್ರಿಯ ಅವರು ತಾಯಿಯವರ ಸಮಾರಂಭವನ್ನು ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ನನಗೆ ಅವರು ಹೆಚ್ಚು ಇಂಪ್ರೆಸ್ ಆಗಿದ್ದು ಅವ್ರ ಇನ್ಸ್ಟಿಟ್ಯೂಷನ್ ನೋಡಿ. ನನಗೆ ಅವರು ತಮ್ಮ ಸಂಸ್ಥೆ ಕರೆದಿದ್ರು ಪರಿಸರ ಬಗ್ಗೆ ಮಾತನಾಡೋದಕ್ಕೆ. ನಮ್ಮ ಬೆಂಗಳೂರಲ್ಲಿ ಬಹಳಷ್ಟು ಸಂಸ್ಥೆಗಳಿದ್ದಾವೆ, ಆದರೆ ಅವರ ಇನ್ಸ್ಟಿಟ್ಯೂಷನ್ ಹೋದಾಗ ನನಗೆ ತುಂಬ ಇಂಪ್ರೆಸ್ ಆಯಿತು. ಯಾಕಂತಂದರೆ ಅಷ್ಟು ಸುಂದರವಾಗಿ ಕಟ್ಟಿದ್ದಾರೆ. ಅಲ್ಲಿ ಬರೀ ಗಿಡಮರ ಅಷ್ಟಗಳಲ್ಲ, ಅಂದರೆ ಅಲ್ಲಿ ಒಂದು ವಾತಾವರಣನೇ ಒಂದು ನಿಮ್ಮ ಮೇಲೆ ಬಹಳ ಪ್ರಭಾವ ಬರುವಂಥ ಒಂದು ಸಂಸ್ಥೆ ಇದೆ. ಅದು ನನಗೆ ಇಷ್ಟ ಆಯಿತು. ಆದ್ದರಿಂದ ಅವರು ಇವತ್ತು ಇಲ್ಲಿ ಕರೆದ್ರು.
ಅವ್ರು ನನಗೆ ಎಷ್ಟು ಸಿನಿಮಾಗಳಲ್ಲಿ ಅಂದ್ರೆ ಸೀರಿಯಲ್ಗಳಲ್ಲಿ ಮಾಡಿದ್ದಾರೆ. ತಾಯವ್ವ ಇದಕ್ಕೆ ಅಂದ್ರೆ ಆ ಒಂದು ವಿಭಿನ್ನವಾದಂತಹ ಚಿತ್ರ ನನಗೆ ಅದು ಇಷ್ಟ ಆಗುತ್ತೆ. ವಿಭಿನ್ನವಾದಂತಹದ್ದು ಚಿತ್ರದಲ್ಲಿ ಅವರು ಬರೀ ನಡೆಸಿದ್ದಷ್ಟೇ ಅಲ್ಲದೆ ಅದಕ್ಕೆ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಕಾಣಿಸ್ತದೆ. ಸೊ ಒಳ್ಳೇದಾಗಲಿ ಅಂತ ನಾನು ಹಾರಸ್ಲಿಕ್ಕೆ ಬಂದೇನೆ. ಆಲ್ ದ ಬೆಸ್ಟ್ ಫಾರ್ ಯು. ನಮಸ್ಕಾರ. ಇಲ್ಲ, ಅವಾಗ ಇವಾಗ ಮಾಡ್ತಿರ್ತೇನೆ, ನಾನು ಸಿನಿಮಾದಲ್ಲಿ ಮಾಡ್ತಿರ್ತೇನೆ, ಕಡಿಮೆ. ನಾನು ಹೆಚ್ಚು ಪರಿಸರದಲ್ಲಿ ನನ್ನ ಹೆಚ್ಚು ಸಮಯ ಹೋಗ್ತಾ ಇದೆ. ನಾನು ಮಾಡಿದಂಥ ಸಿನಿಮಾಗಳು ಸ್ವಲ್ಪ ತಾವು ನೋಡಿರ್ಬೋದು ಕೆಲವೊಂದು. ಈಗ ನಮ್ಮ ಚಿತ್ರರಂಗ ಬಹಳಷ್ಟು ಬದಲಾವಣೆನೂ ಆಗಿದೆ. ಟೆಕ್ನಾಲಜಿಕಲಿ ಆಗಲಿ ಅಥವಾ ಇವನ್ ಸ್ಟೋರಿ ವೈಸ್ ಆಗಲಿ, ಹೇಳೋ ರೀತಿ ಇವೆಲ್ಲನೂ ತುಂಬ ಬದಲಾಗಿದ್ದರಿಂದ ನಾವು ಕೂಡ ಈಗ ಮಾಡಬೇಕು ಅಂತಂದ್ರೆ ಬಹಳ ವಿಚಾರ ಮಾಡಬೇಕು. ಯಾಕಂದ್ರೆ ಮುಂಚಿನ ಥರ ಜನ ಚಿತ್ರ ಥಿಯೇಟ್ರಿಗೆಲ್ಲ ಹೋಗ್ತಾ ಇದ್ರು. ನಾವೆಲ್ಲ ಮಾಡಿದಾಗ ಸಿಕ್ಕಾಪಟ್ಟೆ ಜನ ಥಿಯೇಟ್ರಿಗೆ ಹೋಗ್ತಾ ಇದ್ರು. ಇವತ್ತು ಥಿಯೇಟ್ರಿಗೆ ಕರ್ಕೊಂಡ್ಬರ್ಬೇಕು ಅಲ್ಲ, ನಾವು ಥಿಯೇಟ್ರಿಗೆ ಬರಬೇಕು ಅಂತಂದ್ರೆ ಆ ಚಿತ್ರದಲ್ಲಿ ಏನಾದರೂ ಒಂದು ವಿಭಿನ್ನವಾದಂತಹದ್ದು ವಿಶೇಷವಾದಂತಹದ್ದು ಇದ್ರೆ ಮಾತ್ರ ಬರ್ತಾರೆ. ಸೊ ಅದನ್ನೆಲ್ಲಾನು ಯೋಚನೆ ಮಾಡಬೇಕು. ಆ ಯೋಚನೆ ಮಾಡಿ ಮಾಡೋಣ ಅಂತ ಇದ್ದೇನೆ. ಓಕೆ, ಥ್ಯಾಂಕ್ ಯು. ಒಂದು ಟೆಕ್ನಾಲಜಿ ಇವತ್ತು ನಮ್ಮ ಕೈಲೇ ಇದೆ. ಆದ್ರೂ ಇವತ್ತಿಗೂ ಕೂಡ ಈ ಹಾಡನ್ನ ಕೇಳ್ತೀವಿ ಅಂತ ಹೇಳಿದ್ರೆ ಅದು ಸಂಗೀತ ಮತ್ತೆ ಸಾಹಿತ್ಯದ ಶಕ್ತಿ ತೋರಿಸುತ್ತೆ. ಜೋರಾದ ಚಪ್ಪಾಳೆಯೊಂದಿಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಹಾಗೆ ಎರಡು ಮಾತನಾಡ್ಬೇಕಾಗಿ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ತಾಯವ್ವ ಸಿನಿಮಾದ ಒಂದು ಸಕ್ಸಸ್ ಮೀಟ್ನ ನೆಪದಲ್ಲಿ ಒಂದು ಒಳ್ಳೆ ಹೃದಯಗಳ ಸಮ್ಮೇಳನವನ್ನ, ಒಂದು ಸಂಗಮವನ್ನ ಮಾಡಿದಂತ ಮೇಡಮ್ಗೆ, ಸಾಹೇಬ್ರಿಗೆ ಒಳ್ಳೇದಾಗ್ಲಿ. ಸಾಮಾನ್ಯವಾಗಿ ಬೆಳಗ್ಗೆ ಹೊತ್ತು ಎದ್ದಿದ ತಕ್ಷಣ ನೂರಾರು ಕ್ಲೀಶೆ ಮನುಷ್ಯನಿಗೆ, ರಾತ್ರಿ ಆದ್ರೆ ಅವನ ಟೇಬಲ್ ಮುಂದೆ ಶೀಶೆ. ಇವೆರಡರ ಮಧ್ಯದಲ್ಲಿ ಒಳ್ಳೆ ಅಭಿಲಾಷೆ ಇಟ್ಕೊಂಡು ಬರ್ತಾ ಇರುವಂತ ಇಂಥವ್ರ ಚಿತ್ರರಂಗಕ್ಕೆ ಅನಿವಾರ್ಯ. ತುಂಬಾ ಜನನ್ನ ಇವರಲ್ಲಿ ನಾನು ಕಂಡಿದ್ದು, ಅವರಲ್ಲಿ ಸದಾ ತುಂಬಿಕೊಂಡಿರೋ ಉತ್ಸಾಹ ಮತ್ತೆ ಅವ್ರು ಕೊಡ್ತಾ ಇರೋ ಪ್ರೋತ್ಸಾಹ, ಇವೆರಡೂ ಕೂಡ ನಿರಂತರವಾಗಿರ್ಲಿ, ಸದಾಕಾಲ ನಿಮ್ಮೆಲ್ಲ ಇಚ್ಛೆಗಳು ಪೂರೈಸ್ಲಿ, ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಹೀಗೆ ಸಾಕಷ್ಟು ಜನ ನಮ್ಮ ಸಹೃದಯಿಗಳು ಇವತ್ತು ಬರುವಂತವ್ರಿದ್ರು. ಅವ್ರು ಖಂಡಿತ ಬೆಸ್ಟ್ ವಿಶಸ್ ನ ಕಳಿಸಿದ್ದಾರೆ. ಇವತ್ತು ಮಳೆ ಬೇರೆ, ಟ್ರಾಫಿಕ್, ಇವೆಲ್ಲದರ ನಡುವೆ ನೀವೆಲ್ಲರೂ ಬಂದಿದ್ದೀರಿ. ಮತ್ತೊಮ್ಮೆ ಧನ್ಯವಾದಗಳನ್ನ ನಿಮ್ಗೆ ಹೇಳ್ತಿದ್ದ ಹಾಗೆ ಈಗ ನಿಮಗೆ ಸನ್ಮಾನ ಮಾಡೋದಿಕ್ಕೆ ವೇದಿಕೆಯ ಮೇಲೆ ಬರ್ತಾ ಇದ್ದೀರಿ ಶ್ರೀ ಕೆ ಲಕ್ಷ್ಮೀನಾರಾಯಣ, ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಆಫ್ ಬೆಂಗಳೂರು ಸಿಟಿ, ಇದರ ಅಧ್ಯಕ್ಷರು. ಹಾಗೆ ಇವರು ಹೌಸಿಂಗ್ ಬೋರ್ಡ್ ಮೆಂಬರ್ ಆಗಿದ್ರು, ಮಾಜಿ ಎಕ್ಸ್ ಚೇರ್ಮನ್ ಆಗಿದ್ರು ಹೌಸಿಂಗ್ ಬೋರ್ಡ್ ನಲ್ಲಿ. ಜೋರಾದ ಚಪ್ಪಾಳೆಯೊಂದಿಗೆ ಕೃಪಾನಿಧಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ನ 40 ವರ್ಷಗಳಿಂದ ನಡೆಸ್ಕೊಂಡು ಬಂದಿರುವಂತಹ ಎಷ್ಟೋ ಸಂಸ್ಥೆಗಳನ್ನ ಇವತ್ತು ನಾವು ಹುಟ್ಟು ಹಾಕ್ತೀವಿ. ಆದ್ರೆ ಆ ವಿಷನ್ ಸಾಕಷ್ಟು ವರ್ಷದವರೆಗೆ ನಾವು ಕಟ್ಟಿಲ್ಲ ಅಂತ ಹೇಳಿದ್ರೆ ಎಲ್ಲಿ ಏನಾಗುತ್ತೆ ಹೇಳೋದಕ್ಕೆ ಆಗೋದಿಲ್ಲ. ಆದ್ರೆ ಸತತ 40 ವರ್ಷಗಳಿಂದ ಒಂದು ಸಂಸ್ಥೆನ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಅಷ್ಟು ಚಿಕ್ಕ ವಿಚಾರ ಅಲ್ಲವೇ ಅಲ್ಲ. ಹಾಗೆ ಇವತ್ತು ಅಮರ ಫಿಲ್ಮ್ಸ್ ನ ಬ್ಯಾನರ್ ನಲ್ಲಿ ಬಂದಿರುವಂತಹ ತಾಯವ್ವ ಸಿನಿಮಾದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿರುವಂತಹ ನಮ್ಮ ಗೀತಪ್ರಿಯ ಮೇಡಮ್ ಅವರಿಗೆ ಬೆಸ್ಟ್ ವಿಶಸ್ ನ ಹೇಳ್ತಾ, ಈ ಚಿತ್ರದ ನಿರ್ದೇಶಕರಾಗಿ ಸಾತ್ವಿಕ್ ಪವನ್ ಮುಂಚೆ ಸಿನಿಮಾಟೋಗ್ರಫರ್ ಕೂಡ ಆಗಿದ್ರು. ಧನ್ಯವಾದಗಳು. ಹಾಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ರಾಮಕೃಷ್ಣ ಅವರನ್ನ. ಹಾಗೆ ಸಿಲ್ಕ್ ಮಂಜು, ಪ್ರಖ್ಯಾತ ಪ್ರೊಡ್ಯೂಸರ್, ಶಮಿ ಸಿನಿಮಾ ಖಾತೆಯಲ್ಲಿ ಹಣವಿಲ್ಲ ಈ ಚಿತ್ರದ ನಿರ್ಮಾಪಕರು ಇವರಾಗಿದ್ದಾರೆ. ಹಾಗೆ ಆ ಸಿನಿಮಾದಲ್ಲಿ ನಾನು ಕೂಡ ನಟಿಸಿದ್ದೀನಿ ಒಂದು ಚಿಕ್ಕ ಪಾತ್ರದಲ್ಲಿ. ಇಬ್ಬರಿಗೂ ಕೂಡ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಿದ್ದ ಹಾಗೆ
ಅಲ್ಲದೆ ಇದ್ರು ಬೆಸ್ಟ್ ವಿಶಸ್ ಒಂದಿದ್ರೆ ಸಾಕಾಗುತ್ತೆ. ಎಷ್ಟೇ ಮನಸ್ಸಿನಲ್ಲಿ ನೋವಿದ್ರು ಕೂಡ ಏನೋ ಒಂದು ಸಾಧಿಸ್ಬೇಕು ಅಂತ ಹೊರಟಾಗ ಮಾರಲ್ ಸಪೋರ್ಟ್, ಈ ಬೆಸ್ಟ್ ವಿಶಸ್ ನಮ್ಗೆ ಹುರಿದುಂಬಿಸುತ್ತೆ. ಹಾಗೆ ಸಿಲ್ಕ್ ಮಂಜು ಮತ್ತೆ ತಂಡದಿಂದ ರಾಮಕೃಷ್ಣ ಸರ್ ಕಡೆಯಿಂದ ಬೆಸ್ಟ್ ವಿಶಸ್ ನಮಗಾಗಿ ಸಿಕ್ಕಿದೆ. ಹೃತ್ಪೂರ್ವಕ ಧನ್ಯವಾದಗಳನ್ನ ನಿಮ್ಗೆ ಹೇಳ್ತಾ ಇದ್ವಿ. ಇಬ್ಬರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಮತ್ತಷ್ಟು ಸಿನಿಮಾಗಳು ಮತ್ತಷ್ಟು ಕಾಯುವ ಯಶಸ್ವಿಯಾಗಿದೆ. ನಾಗಪಾಲ್ ಸರ್ 40 ವರ್ಷ ಆದ್ಮೇಲೆ ನಾನು ನೋಡ್ತಾ ಇದ್ದೀನಿ. ಐ ಆಮ್ ಸೋ ಪ್ರೌಡ್ ಆಫ್ ಯು. ಐ ಆಮ್ ಸೋ ಪ್ರೌಡ್ ಆಫ್ ಯುವರ್ ಇನ್ಸ್ಟಿಟ್ಯೂಷನ್ಸ್. 10,000 ಮಕ್ಕಳು ಇವತ್ತು ಓದ್ತಾ ಇದ್ದಾರೆ ಅಂದ್ರೆ ದಟ್ಸ್ ಯುವರ್ ಹಾರ್ಡ್ ವರ್ಕ್ ಸರ್. ಆಮೇಲೆ ಅವ್ರು ಆಗರ್ಭ ಶ್ರೀಮಂತರಲ್ಲ, ಅವರು ಬಹಳ ಕಷ್ಟಪಟ್ಟು ಬಂದಿದ್ದಾರೆ ನಮ್ಮಂಗೆ. ಅದು ಇನ್ಸ್ಟಿಟ್ಯೂಷನ್ ಇತ್ತು ಸರ್. ತುಂಬಾ ಚೆನ್ನಾಗಿದೆ ನಿಮ್ ಹೊಸ ಕ್ಯಾಂಪಸ್. ಅದು ನೋಡ್ತಾ ಇದ್ರೆ ನಾನು ಇಮಿಡಿಯೇಟ್ ಆಗಿ ಬಂದ್ಬಿಟ್ಟು ಸೀಟ್ ಕೇಳಬೇಕು ಅಂತಿದ್ದೀನಿ. ಅಷ್ಟು ಚೆನ್ನಾಗಿದೆ. ಯಾಕಂದ್ರೆ ನಾವೆಲ್ಲ ಓದಿದ್ದು ಗೌರ್ಮೆಂಟ್ ಸ್ಕೂಲ್, ನಮ್ಗೆ ಆ ಕಷ್ಟ ಗೊತ್ತಿದೆ. ಇಂಥ ಕ್ಯಾಂಪಸ್ ನೋಡ್ಬಿಟ್ರೆ ಇಮಿಡಿಯೇಟ್ ಹೋಗಿ MBA-ಗೋ BBA-ಗೋ ಸೀಟ್ ಕೇಳಬೇಕು ಅನ್ಸುತ್ತೆ. ಮೇಡಮ್ ಗೀತಾಪ್ರಿಯಾ ಮೇಡಮ್, ತುಂಬಾ ಅದ್ಭುತವಾಗಿ ನೀವು ಇನ್ಸ್ಟಿಟ್ಯೂಷನ್ ಬೆಳೆಸಿದ್ದೀರಿ. ಈ ಪಿಕ್ಚರ್ ತುಂಬಾ ಚೆನ್ನಾಗಿ ಹೋಗಿದೆ. ನಮ್ಮ ಸ್ನೇಹಿತರಿಗೆ ಕೇಳಿದಂಗೆ ಒಂದು ಎಜುಕೇಶನ್ ಬೇಸ್ಡ್ ಒಂದು ಸಿನಿಮಾ ಮಾಡಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮ ಪ್ರೇಮ ಕವಿಗಳಿದ್ದಾರೆ, ಮಂಜಣ್ಣ ಇದ್ದಾರೆ, ಎಲ್ಲ ಸುರೇಶ್ ಉಪ್ಪಿಕೆ ಸರ್ ಇದ್ದಾರೆ. ಕಲ್ಯಾಣ್ ಸರ್ ಬಂದಿದ್ದಕ್ಕೆ ಅದೇ ಹೇಳ್ತಾ ಇದ್ದೆ, ಮಳೆ ತಂದ್ರ ನೀವು ಅಂತ, ತುಂತುರು ಅಲ್ಲಿ ನೀರಾಡು ಅಂದ್ಬಿಟ್ಟು. ಇಲ್ಲ ಈ ಸುಂದರ ಬೆಳೆದಿಂಗಲ್ಲ ಅಂತ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮಾಡಿ ಅಮಾವಾಸ್ಯಲ್ಲಿ ಕೂಡ ಚಂದ್ರ ಬಂದ್ರು. ಅಮಾವಾಸ್ಯೆ ಇಲ್ಲಿ ಎಲ್ಲರೂ ಬಂದಿರೋದು ಮೇಡಮ್ ಮೇಲಿನ ಅಭಿಮಾನದಿಂದ. ಈಗ ಅವ್ರು ಹೇಳಿದ್ಮೇಲೆ ನಾನು ಹೇಳ್ಬೇಕಂತ. ಇನ್ನು ಸದ್ಯದಲ್ಲಿ ಕೆಲವು ದಿನಗಳಲ್ಲಿ ಅವರೇ ಹಾಡಿದಂತ ಒಂದು ಅದ್ಭುತವಾದ ಒಂದು ಆಲ್ಬಮ್ ಬಿಡುಗಡೆ ಆಗ್ತಾ ಇದೆ. ಅದರ ಸಂಗೀತ ಮತ್ತೆ ಸಾಹಿತ್ಯವನ್ನು ನಾನು ಮಾಡಿದ್ದೀನಿ. ಅವ್ರು ಹಾಡಿದ್ದಾರೆ, ರೆಕಾರ್ಡಿಂಗ್ ಎಲ್ಲ ಆಗಿದೆ. ಈಗ ಅವರು ಒಂದು ಜನಪದ ಗೀತೆಯನ್ನು ಹಾಡುವಾಗ, ಒಂದು ಹಮ್ಮಿಂಗ್ ಮಾಡುವಾಗ ಅವ್ರ ಧ್ವನಿ ಹೇಗಿದೆಯೋ, ಆದ್ರೆ ನಾವು ಮಾಡಿದ ಹಾಡುಗಳನ್ನ ಹಾಡುವಾಗ ಅದು ಬೇರೆ ಇನ್ಯಾರೋ ಗಾಯಕಿ ಹಾಡಿದಂಗೆ ಅನ್ಸುತ್ತೆ. ಖಂಡಿತವಾಗ್ಲೂ ತುಂಬಾ ಎಕ್ಸ್ಪರ್ಟ್ ಗಾಯಕಿಯರು ಏನೆಲ್ಲ ಒಂದು ಪಲ್ಕುಗಳನ್ನ ಕೊಟ್ಟು ಹಾಡ್ಬೋದು, ಅಷ್ಟು ಚೆನ್ನಾಗಿ ಅವರು ಹಾಡಿದ್ದಾರೆ. ಅದು ತುಂಬಾ ಇಷ್ಟ ಆಯ್ತು. ಮತ್ತೆ ನನಗೆ ಓಕೆ ಆದ್ರೂ ಕೂಡ ಅವ್ರು ಮತ್ತೆ ಬಂದು ಹಾಡೋದು, ಅಷ್ಟೊಂದು ಅವ್ರಿಗೆ ಈ ಹಾಡುಗಾರಿಕೆಯಲ್ಲಿ ಒಂದು ಅತೃಪ್ತಿ ಇದೆ. ಆ ಅತೃಪ್ತಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಅವ್ರು ಒಳ್ಳೆ ಗಾಯಕಿ ಆಗಿರ್ತಾರೆ. ನಿಮ್ಮ ಕೆಲಸದಲ್ಲಿ ಅತೃಪ್ತಿ ಇರಲಿ, ಸಾಧನೆಗಳ ಕಡೆ ನಿರೀಕ್ಷಣೆ ಇಲ್ಲದೆ ಇರಲಿ, ಅದ್ರ ಕೆಲಸ ಮಾಡೋದು ಡಬಲ್ ಕೆಲಸಗಳು ಮಾಡಂಗಾಗ್ಲಿ. ತಾನೇ ನಿಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಹೇಳ್ಕೊಡೋದು ಎಲ್ಲರಿಗೂ ಅದೇ. ಒಳ್ಳೇದಾಗ್ಲಿ ಮೇಡಮ್, ಆಲ್ ದ ಬೆಸ್ಟ್. ನನಗೂ ಹೇಳಲಿಲ್ಲ ಹೇಳ್ಬೇಕು ಅಂತ. ಖಂಡಿತ. ಇನ್ನೇನ್ ಬೇಕು ನಿಮ್ಗೆ ಅದಕ್ಕಿಂತ? ಅಲ್ಲಿ ಇದು ನಾವು ಯಾವುದೇ ಒಂದು ರೆಸ್ಟ್ರಿಕ್ಷನ್ ಇಟ್ಕೊಂಡಿಲ್ಲ. ಈಗ ಏನಂದ್ರೆ ಒಂದು ಮೇಡಮ್ಗಿರೋ ಅನುಭವ, ಅವ್ರ ಮೆಚುರಿಟಿನ ಇಟ್ಕೊಂಡ್ಬಿಟ್ಟು ಯಾವುದೋ ಒಂದು ಮಾಮೂಲಿ ಲವ್ ಸಾಂಗ್ಸ್ ಮಾಡಕ್ಕಾಗಲ್ಲ, ಹೋರಾಟ ಗೀತೆಗಳು ಮಾಡಕ್ಕಾಗಲ್ಲ. ಈ ತರದ್ ಏನೇನೆಲ್ಲ ಆಗಲ್ಲ ಅನ್ನೋದು ಫಸ್ಟ್ ಲಿಸ್ಟ್ ಮಾಡ್ಕೊಂಡು ಉಳಿದಿದ್ದೆಲ್ಲವನ್ನ ಆಗ್ಸೋ ತರ ಒಂದು ಸಾಂಗ್ ಟ್ರೈ ಮಾಡಿದ್ದೇವೆ. ಎಲ್ಲರಿಗೂ, ಎಲ್ಲಾ ಏಜ್ನವರೆಗೂ, ಎಲ್ಲಾ ಪರಿಸ್ಥಿತಿಗೂ ಒಂದು ಖುಷಿ ಕೊಡೋ ತರ ಒಂದು ಹಾಡು ಪ್ಲಾನ್ ಮಾಡಿದ್ವಿ. ಇಲ್ಲ ಜಾನಪದ ಇಲ್ಲ, ಖಂಡಿತ ಜಾನಪದ ಇಲ್ಲ. ಯಾಕಂದ್ರೆ ಸಿನಿಮಾದಲ್ಲೇ ಜಾನಪದ ತೋರಿಸಿದ್ದಾರೆ. ಒಂದು ಭಾವಗೀತೆ ಅಂತ ಅದಕ್ಕೊಂದು ಹೆಸರು, ನಾನ್ ಫಿಲ್ಮಿ ಆಗಿ ಒಂದು ಫಿಲ್ಮೆಟಿಕ್ ಸಾಂಗ್ಸ್ ಆತರ ಹೆಂಗಿರ್ಬೋದು ಅಂತ ಅದರ ಒಂದು ಚಿಕ್ಕ ಪ್ರಯತ್ನಗಳು. ಚೆನ್ನಾಗಿ ಹಾಡ್ಬಿಟ್ರು, ಸಖತ್ತಾಗಿ ಹಾಡ್ಬಿಟ್ರು. ಮ್ಯೂಸಿಕ್ ಅಲ್ಲಿ ತುಂಬಾ ಈ ಕೆಲವೆಲ್ಲ ಈ ಸಂಗೀತದ ವ್ಯಾಕರಣ ಏನಿದೆಯೋ ಅದು ಸುಮ್ಮನೆ ಪಟ್ ಅಂತ ಹಾಡ್ಬಿಟ್ರು. ಅದನ್ನ ನೋಟ್ಸ್ ಬರ್ಕೊಂಡು ಹಾಡೋದು ಬಹಳ ಕಷ್ಟ. ಇನ್ಸ್ಟೆಂಟ್ ಆಗಿ ಹಾಡ್ಬಿಟ್ರು ಅವರು. ಸೊ ಯಾವ್ದೋ ಏನೋ ಬ್ಲೆಸ್ಸಿಂಗ್ ಇದೆ ನಿಮ್ಗೆ. ಎರಡು ಹಾಡು ಕೂಡ ಅದನ್ನ ವಿಡಿಯೋ ಮಾಡ್ತಾರಂತೆ. ವಿಡಿಯೋ ಮಾಡಿ ಅದನ್ನ ರಿಲೀಸ್ ಮಾಡ್ತಾರಂತೆ. ಆಡಿಯೋ ಪಾರ್ಟ್ ಎಲ್ಲ ಆಗಿದೆ. ವಿಡಿಯೋ ಆದ್ಮೇಲೆ ಅದು ಖುಷಿ ಕೊಡ್ತಾನೆ ಆಗುತ್ತೆ ಅಂತ ಒಂದಷ್ಟು ಸಾಕಷ್ಟು ಸ್ವಲ್ಪ ಅಲ್ಲಲ್ಲೇ ಸ್ವಲ್ಪ ಪೊಯಿಟಿಕ್ ವಿಷಯಗಳನ್ನ ಇಟ್ಕೊಂಡೆ ಅದನ್ನ ಪ್ಲಾನ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮ್ಯೂಸಿಷಿಯನ್ ಇಂದ ಭೇಷ್ ಅನ್ಸ್ಕೊಳ್ಳೋದು, ಕಾಂಪ್ಲಿಮೆಂಟ್ಸ್ ಸಿಗೋದು ತುಂಬಾ ಅಪರೂಪ. ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಹಾಗೆ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಪರೋಕ್ಷವಾಗಿ ಬಂದಿದ್ದೀರಿ, ಹಾಗೆ ಇಂಡೈರೆಕ್ಟ್ಲಿ ಮೆಸೇಜ್ ನ ಕೂಡ ಕಳಿಸಿದ್ದೀರಿ. ಬರಲಿಕ್ಕೆ ಆಗ್ಲಿಲ್ಲ, ಆದ್ರೆ ಬೆಸ್ಟ್ ವಿಶಸ್ ಖಂಡಿತ ಇದೆ ಅಂತ. ಹಾಗೆ
ಒಬ್ಬ ನಟ ಕೂಡ ನಮ್ಮ ನಡುವೆ ಇದ್ದಾರೆ ಇವತ್ತು, ನಿರಂಜನ್ ಶೆಟ್ಟಿ ಅವರು. ಆಲ್ ದ ವೆರಿ ಬೆಸ್ಟ್. ನಿಮ್ಮ ಮುಂದಿನ ಎಲ್ಲ ಸಿನಿಮಾಗಳಿಗೂ ಸಾಕಷ್ಟು ಜನ ನಿರ್ದೇಶಕರು ಬಂದಿದ್ದಾರೆ, ಹರಿಪ್ರಸಾದ್ ಅವರು ಕೂಡ ಬಂದಿದ್ದಾರೆ. ಹೀಗೆ ಇನ್ನು ಚಿತ್ರರಂಗದ ಹಲವಾರು ಜನ ಅತಿಥಿಗಳು ಚಿತ್ರತಂಡದಿಂದ ರೆಪ್ರೆಸೆಂಟ್ ಮಾಡಿಕೊಂಡು ಇವತ್ತು ಬಂದಿರುವಂತದ್ದಿದೆ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಹಾಗೆ ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರು ಪಾಪ ಅವಾಗಿಂದ ಬಂದು ಕಾಯ್ತಾ ಇದ್ರಿ, ಇಷ್ಟು ವಿಚಾರವನ್ನ ಸೆರೆ ಹಿಡಿಯೋದಕ್ಕೆ ತಾಯವ್ವ ಸಿನಿಮಾದ ಮುಖಾಂತರ ಏನೆಲ್ಲ ಆಯ್ತು ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಸಾಕಷ್ಟು ಕನಸುಗಳನ್ನ ಕಾಣ್ತೀವಿ, ಆದ್ರೆ ಎಷ್ಟು ಕನಸನ್ನ ನನಸು ಮಾಡ್ತೀವಿ ಅನ್ನೋದು ಅಟ್ ದ ಎಂಡ್ ಆಫ್ ದ ಡೇ ಮ್ಯಾಟರ್ ಆಗುತ್ತೆ. ಕೂಡ ನಾವು ಜೀವಂತವಾಗಿ ಇರ್ತೀವಿ ಮನಸ್ಸಿನಲ್ಲೂ ಕೂಡ. ನಿರಂಜನ್ ಸರ್ ಅವರನ್ನ ಮಾತಾಡ್ತಾ ಇದೀವಿ. ನಿರಂಜನ್ ಶೆಟ್ಟಿ ಅವರು 2 ಮಾತನಾಡ್ಬೇಕಾಗಿ ಕೇಳ್ಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ತಾಯವ್ವ ಸಿನಿಮಾನ ನೋಡ್ತೀನಿ. ಅದು ನನ್ನ ಸಿನಿಮಾದ ಕೆಲಸ ಮತ್ತೆ ಇವರ ಸಿನಿಮಾ ಕೆಲಸ ಒಂದೇ ಸ್ಟುಡಿಯೋದಲ್ಲಿ ನಡೀತಾ ಇತ್ತು. ಈ ತಾಯವ್ವ ಅನ್ನೋ ಒಂದು ಇದಕ್ಕೆ ಬಹಳ ವಿಶೇಷವಾದ ಇದಿದೆ. ನಮ್ಮ ಸುದೀಪ್ ಸರ್ ಪ್ರಥಮ ಸಿನಿಮಾ ಕೂಡ ತಾಯವ್ವ. ಐ ಥಿಂಕ್ ಅಬ್ಬಯ್ಯನಾಡು ಸರ್ ಪ್ರೊಡ್ಯೂಸ್ ಮಾಡಿದ್ದು ಅಂತ ಅನ್ಕೋತೀನಿ. ಸೊ ಹೌದಾ, ಓಕೆ, ನೋಡಿ ಎಲ್ಲ ಇಲ್ಲೇ ಇದೆ. ಸೊ ಹಾಗೆ ಈ ತಾಯವ್ವನ ನೋಡಿದಾಗ ಬಿಟ್ ಸಾಂಗ್ಸ್ಗಳು ಇವರೇ ಹಾಡಿದ್ದಾರೆ ಅಂತ ಗೊತ್ತಾಯ್ತು. ಅಷ್ಟು ಚೆನ್ನಾಗಿ ಹಾಡಿದ್ದಾರೆ. ಆ ಸಿನಿಮಾ ನೋಡಿದಾಗ ಈಸ್ ಎ ಇಮೋಷನಲಿ ತುಂಬಾ ಕನೆಕ್ಟ್ ಆಗುತ್ತೆ. ಈಸ್ ನಿಜವಾಗ್ಲೂ ಅದಕ್ಕೆ ಯಾವ್ದಾದ್ರು ಒಂದಿಷ್ಟು ಅವಾರ್ಡ್ಗಳು ಬಂದ್ರೆ ಅದಕ್ಕೆ ವಿಶೇಷ ಇಲ್ಲ ಅಂತ ನಾನು ಮನಪೂರ್ವಕವಾಗಿ ಅದಕ್ಕೆ ಅವಾರ್ಡ್ ಬರ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಎಷ್ಟು ಕಾರ್ಯಕ್ರಮಗಳು ನಡೆಯುತ್ತೆ, ಆದ್ರೆ ಯಾವಾಗ್ಲೂ ನಮ್ಮ ಮನೋಪಟಲದಲ್ಲಿರೋದು ಒಂದು ಭಾವಚಿತ್ರ. ಹಾಗಾಗಿ